ಲೇಔಟ್ ಮಾಡಬೇಕಾದ್ರೆ ನಿಯಮ ಇದೆ. ಪಾರ್ಕಿಗೆ ಇಷ್ಟು ಜಾಗ ಬಿಡಬೇಕು, CSITಗೆ ಇಷ್ಟು ಜಾಗ ಬಿಡಬೇಕು, ಆಟದ ಮೈದಾನಕ್ಕೆ ನಿರ್ದಿಷ್ಟವಾದ ಜಾಗ ಬಿಡಬೇಕು. ಹೀಗೆ ನಿಯಮಗಳಿದ್ದಾವೆ. ಉದ್ಯಾನವನಗಳ ಉದ್ದೇಶವನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ದುರಂತ. ಗೋಮಾಳ ಖಾಲಿ ಆಯಿತು, ಕೆರೆಗಳು ಖಾಲಿ ಆದವು. ಈಗ ಈ ಸರ್ಕಾರಕ್ಕೆ ಉದ್ಯಾನವನಗಳ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ಅಂದರೆ ಲಂಗ್ ಸ್ಪೇಸೇ ಇರಬಾರ್ದು. ಬೆಂಗಳೂರಿನಂಥ ನಗರಕ್ಕೆ ಯಾವತ್ತೋ ಓಬಿರಾಯನ್ ಕಾಲದಲ್ಲಿ ಆಗಿದ್ದ ಲಾಲ್ಬಾಗು ಕಬ್ಬನ್ ಪಾರ್ಕ್ ಬಿಟ್ಟರೆ ಇನ್ನೊಂದು ಹೊಸ ಪಾರ್ಕ್ ಅದಕ್ಕೆ ಸಮಾನಾಂತರವಾಗಿರುವಂಥ ಇನ್ನೊಂದು ಪಾರ್ಕನ್ನು ಮಾಡೋ ಯೋಗ್ಯತೆ ನಮಗಿಲ್ಲ. ಇರೋದನ್ನು ಇರೋ ಸ್ಥಿತಿನಲ್ಲಿ ಉಳಿಯೋಕ್ಕೆ ಬಿಡ್ತಾ ಇಲ್ಲ. ಇದೊಂದು ದುರಂತ. ಇದು ರಿಯಲ್ ಎಸ್ಟೇಟ್ ಮಾಫಿಯಾದ ದುರಾಸೆಗೆ ಪಾರ್ಕು ಉಳಿಯಲ್ಲ, ಆಟದ ಮೈದಾನನೂ ಉಳಿಯಲ್ಲ. ಯಾವ ಉದ್ದೇಶಕ್ಕೆ 5% ಅನ್ಯ ಉದ್ದೇಶಕ್ಕೆ ಅಂತ ನಾಳೆ ಯಾವ ಉದ್ದೇಶಕ್ಕೆ ಬೇಕಾದ್ರೂ ಬಳಕೆ ಮಾಡ್ಕೋಬೋದು. ನಾಳೆ ಕಮರ್ಷಿಯಲಿಗೂ ಉಪಯೋಗ ಆಗ್ಬೋದು. 5% ಅನ್ಯ ಉದ್ದೇಶಕ್ಕೆ ಇವತ್ತು ಹೇಳ್ಬೋದು. ಆದರೆ 5% ಉದ್ಯಾನವನಗಳ ಜಾಗವನ್ನು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಳೋಕ್ಕೆ ಅಂತಂದಾಗ ನಾಳೆ ಯಾವ ಉದ್ದೇಶಕ್ಕೆ ಬೇಕಾದ್ರೂ ಬಳಕೆ ಆಗ್ಬೋದು.